2025ರ ಬಜೆಟು ಬರುವ ಫೆಬ್ರವರಿ 10ನೇ ತಾರೀಕಿನ ದಿವಸ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಾ ಇದ್ದಾರೆ. ಆ ಬಜೆಟ್ ಮೇಲೆ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಮೆಗಾ ಟೆಕ್ಸ್ಟೈಲ್ ಪಾರ್ಕು, ಸೆಕೆಂಡ್ ರಿಂಗ್ ರೋಡು ಮತ್ತು ಬೀದರ್ದಿಂದ ಬಳ್ಳಾರಿವರೆಗೆ ಚತುಷ್ಪಥ ರಸ್ತೆ, ಅದೇ ರೀತಿಯಾಗಿ ಭಾರತ್ ಮಾಲ್ ರಸ್ತೆ ಇವೆಲ್ಲ ಏನು ಮಂಜೂರಾಗ್ಯಾವೆ ಅನುಷ್ಠಾನ ಆಗಬೇಕು. ಮತ್ತು ರೈಲ್ವೆ ಡಿವಿಷನು, ಆಮೇಲೆ ನಮ್ಮ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಹಣ ಕೊಡಬೇಕು. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಾನಸಿಕ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು. ಸರ್ಕಾರ ಏನದಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಉದ್ಯೋಗಗಳ ಸೃಷ್ಟಿಗೆ ಹಿಂದಕ್ಕೆ MSK ಮೇಲಿತ್ತು, ಆ ಟೈಪ್ ಸಾವಿರಾರು ಜನ ಕೆಲಸ ಮಾಡೋದು ಒಂದು ಉದ್ಯೋಗ ಒಂದು ಕಾರ್ಖಾನೆಯಲ್ಲಿ ಸ್ಥಾಪನೆ ಮಾಡಬೇಕು. ಮತ್ತು ಕೃಷ್ಣಾ ನೀರಾವರಿ ಯೋಜನೆ ಕೇಂದ್ರ ಸುಪೂರ್ತಿ ತೊಗೊಂಡು ಅದನ್ನು ಕಾಲಮಿತಿಯಲ್ಲಿ ಅನುಷ್ಠಾನ ತರಬೇಕು. ಏಮ್ಸ್ ಏನದಲ್ಲ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸುಮಾರು 13 ಬೇಡಿಕೆಗಳ ಬಗ್ಗೆ ನಾವು ಈಗಾಗಲೇ ದುಂಡುಮೇಜಿನ ಸಭೆ ಮಾಡಿ ನಮ್ಮ MP ಗಳಿಗೆ ಕೊಟ್ಟಿದ್ದೀವಿ. ಸನ್ಮಾನ್ಯ ರಾಧಾಕೃಷ್ಣ ಸಾಹೇಬರು ಈಗಾಗಲೇ ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಸೇರಿ 7 ಜನ ಮಂತ್ರಿಯವರಿಗೆ ಬರೆದಾರೆ. ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ನಮ್ಮ ಸಂಸದರು ಸಭೆ ಮಾಡಿ ನಮ್ಮ ಪ್ರಧಾನಮಂತ್ರಿಯವರಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಒತ್ತಡ ತರುವುದು ನಿರ್ಣಯ ಮಾಡ್ಯಾರ. ನಮ್ಮ ಭರವಸೆನೇ ಕೊಟ್ಟರೆ ಅದು ಅವ್ರ ಕೆಲಸನೂ ಮಾಡ್ತಾಯಿದ್ದಾರೆ. ಅದಕ್ಕೆ ಮೋದಿಯವರು ಯಾವಾಗ ಹಿಡಿದು ಅಧಿಕಾರ ಬಂದರೆ 11 ವರ್ಷ ಆಯಿತು. ಅವರು ಬೇರೆ ಕಡೆ ಎಲ್ಲ ನೋಡ್ಲತ್ತಾರೆ, ನಮ್ಗೆ ಯಾಕೆ ಮಂತಾಯಿ ಧೋರಣೆ ಮಾಡ್ತಾರೆ, ನಮ್ಗೆ ಯಾಕೆ ದುಶ್ಮನಿ ಹಿಡ್ದಾರ. ಪ್ರಹ್ಲಾದ್ ಜೋಶಿ ಅವ್ರ ಮಾತು ಕೇಳೇ ಇವರು ಕರ್ನಾಟಕ ನ್ಯಾಯ ಕೊಡ್ತಾರೇನು? ಏನಂದ್ರೆ ಭೀ ಎಲ್ಲ ಆ ಕಡೆ ಹುಬ್ಬಳ್ಳಿ ಧಾರವಾಡ, ಉತ್ತರ ಕರ್ನಾಟಕ ಅಂದ್ರೆ ಹುಬ್ಬಳ್ಳಿ ಧಾರವಾಡ, ಕಲ್ಯಾಣ ಕರ್ನಾಟಕ ಏನೂ ಇಲ್ಲ. IIT ನಮ್ಮ ಬಂದಿದ್ದು ನೀವು ಕಸ್ಕೊಂಡ್ರಿ, ಈಗ ಏನು ಮುಗಿಸಲು ನಮಗೆ ಬರೋದ ಅದನ್ನು ನೀವು ಆ ಕಡೆ ತೊಗೋಬೇಕಂತೀರಿ. ಅದಕ್ಕೆ ನಾವು ಮೋದಿ ಸವರಿಗೆ ಹೇಳ್ತೀವಿ, ಈ ಸಲ ನಾವೇನು 13 ಬೇಡಿಕೆ ಇಟ್ಟಿದ್ದೀವಿ. ರೈಲ್ವೆ ಡಿವಿಷನ್ ಅನ್ರಿ, ಏಮ್ಸ್ ಅನ್ರಿ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ರಿ, ಸೆಕೆಂಡ್ ರಿಂಗ್ ರೋಡ್ ಅನ್ರಿ, ಭಾರತ್ ಮಾಲ್ ರಸ್ತೆ ಅನ್ರಿ, ಚತುಷ್ಪಥ ರಸ್ತೆ ಅನ್ರಿ, ಆಮೇಲೆ ಕೃಷ್ಣಾ ಯೋಜನೆ ಏನದಲ್ಲ ಕೇಂದ್ರಕ್ಕೆ ತೊಗೊಂಬೋದು ಅಂತ ತಿಳ್ಕೊರಿ. ಈ ರೀತಿ 13 ಬೇಡಿಕೆಗಳದಾಗ ಯಾವುದು ಒಂದಾದ್ರೂ ಸ್ಪಂದನೆ ಆಗಿಲ್ಲ ಅಂತಂದ್ರೆ ಶಂಕ್ಷನ್ ಮಾಡಿವರೆ ಅನುಷ್ಠಾನ ಮಾಡಬೇಕು. ಆಮೇಲೆ ಹೊಸ ಶಂಕ್ಷನ್ ಮಾಡಬೇಕು. ಏನೂ ಮಾಡಿಲ್ಲ ಅಂತಂದ್ರೆ ನಾವು 2ನೇ ತಾರೀಕಿನ ದಿವಸ ನಾವು ಸಭೆ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ 7 ಜಿಲ್ಲೆಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡ್ಲಿಕ್ಕೆ ನಿರ್ಣಯ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೆ, ಎಲ್ಲ ಸಂಘಟನೆ ಪ್ರಮುಖರಿಗೆ, ಎಲ್ಲ ಸಮಾಜ ಪ್ರಮುಖರಿಗೆ, ಎಲ್ಲ ಕ್ಷೇತ್ರ ಪ್ರಮುಖರು ಸಭೆ ಮಾಡಿ ಇದು ಜನಾಂದೋಲನ ಸ್ವರೂಪದಾಗ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಮೋದಿಯವರಿಗೆ ಗಾಂಧಿ ಮಾರ್ಗದ ಹೋರಾಟ ಪಸಂದಿಲ್ಲ ಕಾಣಿಸ್ತದೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ತಕ್ಕಂಥ ಮಾರ್ಗದೇ ಹೋರಾಟ ನಾವು ಮಾಡ್ತೀವಿ. ಹೋರಾಟ ನಮ್ಮ ಜನ್ಮಸಿದ್ಧ ಹಕ್ಕದ, ಸಂವಿಧಾನಬದ್ಧ ಹಕ್ಕದ. ಅದಕ್ಕೆ ಸನ್ಮಾನ್ಯ ಮೋದಿಯವರು ಕೇಂದ್ರ ಸರ್ಕಾರ ಈ ಬರುವ ಬಜೆಟ್ನಲ್ಲಿ ನಮ್ಮ ಭಾಗಕ್ಕೆ ಸ್ಪಂದನೆ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಇರೋದಲ್ಲ, ನಮ್ಗೆ ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೇನು ಅಧಿಕಾರ ಕೊಟ್ಟರೆ ಅದಕ್ಕೆ ಪೂರಕವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ನಮ್ಮ ಹಿರಿಯರಾದಂಥ ಪ್ರಶಾಂತ್ ಸಿಂಗ್ ತಿವಾರಿ ಅವರು, ಪ್ರೊಫೆಸರ್ RK ಹುಡುಗಿ ಅವರು, ಪ್ರೊಫೆಸರ್ ಬಸವರಾಜ್ ಕುಮ್ನವರು, ಪ್ರೊಫೆಸರ್ ನಮ್ಮ ಬಸವರಾಜ್ ಗುಲ್ಶೆಟ್ಟಿ ಅವರು, ಡಾಕ್ಟರ್ ಮಾಜಿದ್ ದಾಗಿ ಅವರು, MB ನಿಂಗಪ್ಪನವರು, ಶ್ರೀಲಿಂಗಪ್ಪನವರು ಮತ್ತು ಅಸ್ಲಂ ಅವರು ಎಲ್ಲರೂ ಕೂಡಿ ನಾವು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾನಂದ್ರೆ ನಾವು ಏನೇ ಮಾಡಿದೆವು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಬರ್ತಂತ ಅವ್ರ ಬಳಿ ಮೂರ್ಖತನದ ರಾಜಕಾರಣ ಮಾಡತ್ತಾರ. ಅವ್ರು ರಾಜಕಾರಣ ಯಾಕೆ ಮಾಡಬೇಕು? ಮತ್ತು ಇಲ್ಲಿ ಅವ್ರ ಪಕ್ಷದ ಯಾರೂ ಲೀಡ್ರೇ ಇಲ್ಲ. BJPದು ಯಡಿಯೂರಪ್ಪ ದಕ್ಷಿಣ ಕರ್ನಾಟಕ ಲೀಡರ್, ಆ ಪ್ರಹ್ಲಾದ್ ಜೋಶಿ ಉತ್ತರ ಕರ್ನಾಟಕ BJP ಲೀಡರ್. ಇಲ್ಲಿ BJP ಲೀಡರ್ಗಳ್ದಾಗ ದಮ್ಮಿಲ್ಲ. ಅದಕ್ಕೆ ನಾವು BJPದು ಗುಲ್ಬರ್ಗಾದು ಹೈದರಾಬಾದ್ ಕರ್ನಾಟಕ ಲೀಡರ್ಗಳಿಗೆ ಆಗ್ರಹ ಮಾಡ್ತೀನಿ, ನಿಮ್ಮ ತಾಕತ್ ತೋರಿಸ್ಕೊಡ್ರಿ. ಮೋದಿ ಸಾಹೇಬ್ರಿಗೆ ಹೇಳ್ರಿ, ನೀವು ನಮ್ದೆಲ್ಲ MP ಗಳು ಸೋತವ, ಈ ರೀತಿ ನೀವು ಮಲ್ತಾಯಿ ಧೋರಣೆ ಮಾಡಿದ್ರಿ ಅಂತ ನಮ್ಮ ಕಲ್ಯಾಣ ಕರ್ನಾಟಕದಾಗ MLAನೂ ಬರಲ್ಲ, MP ಬರಲ್ಲ, ಕಾರ್ಪೊರೇಟರ್ ಬರಲ್ಲ ಅಂತ ಅವ್ರೇನಪ್ಪ ಮೋದಿಯವ್ರು ಸಂದೇಶ ಕೊಡ್ಬೇಕಂತ ಈ ಮುಖಾಂತರ ನಾವು BJPದವ್ರಿಗೆ ಒತ್ತಾಯ ಮಾಡ್ತೀವಿ. ಓಕೆ ಸರ್.